ನಮಸ್ಕಾರ ವೀಕ್ಷಕರೇ, ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ನಾನು ಎಲ್ಲಿಗೆ ಪ್ರಯಾಣ ಮಾಡ್ತಾಯಿದ್ದೀನಿ ಅಂತ ಥಂಬ್ನೇಲ್ ಮತ್ತು ಟೈಟಲ್ ನೋಡಿಬಿಟ್ಟು ಗೊತ್ತಾಗಿರ್ತದೆ. ಹೌದು ವೀಕ್ಷಕರೇ, ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಗ್ತದೆ. ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಮುರುಡೇಶ್ವರ್ಗೆ. ಯಾವ ಟ್ರೈನಲ್ಲಿ ಅಂತ ಕೇಳಿದರೆ 16585 SMVT ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನಲ್ಲಿ. KSR ರೈಲ್ವೆ ಸ್ಟೇಷನಿಂದ ನಾನು ಹತ್ಕೊತಾ ಇದ್ದೀನಿ. ಅಲ್ಲಿಂದ 8:25 ಹೊರಡುವ ಟೈಮ್ ಇದೆ. ಈ ಟ್ರೈನ್ SMVT ಬೆಂಗಳೂರಿಂದ 7:45 ಹೊರಡುವ ಟೈಮ್ ಇದೆ. ಅಲ್ಲಿಂದ ಬಿಟ್ಟು ಬೆಂಗಳೂರು ಕ್ಯಾಂಟ್ ಆದಮೇಲೆ KSR ಜಂಕ್ಷನ್ಗೆ 8:25 ಹೊರಡುವ ಟೈಮ್ ಇದೆ. ಬನ್ನಿ ಜರ್ನಿನ ಶುರು ಮಾಡೋಣ. ನೀವು ಕೆಳಗಡೆ ಕಾಣಿಸ್ತಾ ಇರ್ಬೋದು 16585 SM ವಿಶ್ವೇಶ್ವರ ಟರ್ಮಿನಲ್ಸ್ ಬೆಂಗಳೂರಿಂದ ಮುರುಡೇಶ್ವರ್ಗೆ ಹೊರಡುವ SMVT ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್. 5ನೇ ಪ್ಲ್ಯಾಟ್ಫಾರ್ಮಾಗ ಅದು ಅಂತ ಕೊಟ್ಟಿದ್ದಾರೆ ನೋಡ್ರಿ. 8:30 ಟೈಮ್ ಕೊಟ್ಟಿದ್ದಾರೆ, ಇನ್ನೂ ಬಂದಿಲ್ಲ ಅನಿಸುತ್ತೆ. 16526 ಕನ್ಯಾಕುಮಾರಿ ಎಕ್ಸ್ಪ್ರೆಸ್, 16551 ಚೆನ್ನೈ ಅಶೋಕಪುರಂ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್, 16219 ತಿರುಪತಿ ಎಕ್ಸ್ಪ್ರೆಸ್ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ನೋಡಿ. ಟೈಮ್ ತುಂಬ ಕಮ್ಮಿ ಇದೆ ಅಂತ ನಾನು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹೋಗ್ತಾ ಇದ್ದೀನಿ 5ನೇ ಪ್ಲ್ಯಾಟ್ಫಾರ್ಮ್ವರೆಗೆ. ಪ್ರತಿಯೊಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಇವ್ರು ಹೇಳಿದ್ರು. ಬನ್ನಿ ಪ್ಲ್ಯಾಟ್ಫಾರ್ಮ್ ಕಡೆ ಹೋಗೋಣ ಅಂತ. ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು 3rd AC ಆದಾಗ. ಇದೇ ಅದ ನೋಡ್ರಿ ನಮ್ಮ ಬೋಗಿಪ್ಪರಿ. ಕರೆಕ್ಟ್ ಟೈಮಿಗೆ ಬಂದೀವಿ. ಎಲೆಕ್ಟ್ರಿಕ್ ವೆಹಿಕಲ್ದಾಗ ಬಂದೀನಿ ಅಂತೇಳಿ ಸಿಗ್ತಿಲ್ಲ ಅಂದರೆ 1-2 ನಿಮಿಷ ಆ ಕಡೆ ಈ ಕಡೆ ಟ್ರೈನ್ ಮಿಸ್ ಆದರೂ ಆಗ್ಬೋದು. 9:51 KSR ಬೆಂಗಳೂರಿಂದ ಮುರುಡೇಶ್ವರ್ ಎಕ್ಸ್ಪ್ರೆಸ್ ಟ್ರೈನ್ ಬಿಟ್ಟಿದೆ ನೋಡ್ರಿ. ನಾವು ಲೇಟ್ ಆಗಿದೆ ಅಂತ ಬೇಗ ಬಂದ್ವಿ, ಬಟ್ ಇಲ್ಲಿ ಸ್ವಲ್ಪ ಡಿಲೇ ಆಗಿ ಬಿಟ್ಟಿದ್ದಾರೆ. ಬನ್ನಿ ನಾನು ಇಂಟರ್ವ್ಯೂ ತೋರಿಸ್ತೀನಂತ. ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ 3rd AC ಇದ್ದಾಗ. ನೋಡ್ಬೋದು ನೀವು, ಅಪ್ಪರ್ ಮಿಡಲ್ ಲೋವರ್, ಅಪ್ಪರ್ ಮಿಡಲ್ ಲೋವರ್ ಕರ್ಟನ್ ಕೂಡ ಅದಾವ. ಪಕ್ಕದಲ್ಲೂ ಸೇಮ್ ಅದ. ಬನ್ನಿ ತೋರಿಸ್ತೀನಂತ. ಸದ್ಯಕ್ಕೆ ಜಾಸ್ತಿ ಜನ ಯಾರೂ ಇಲ್ಲ ಕೋಚಲ್ಲಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಎಲ್ಲ ಸಪ್ರೇಟ್ ಸೀಟ್ಗೆ ಸಪ್ರೇಟಾಗಿ ಚಾರ್ಜಿಂಗ್ ಸಾಕೆಟ್ ಮತ್ತು ಲೈಟ್ಸ್ ಕೂಡ ಅದ ನೋಡ್ರಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಮಿರರು ಕೊಟ್ಟಿದ್ದಾರೆ, ಕರ್ಟನ್ ಅದ, ಕೆಳಗಡೆ ಟೇಬಲ್ ಇದೆ. ಸೊ ಕ್ಲೀನಾಗಿದೆ ವೀಕ್ಷಕರೇ. ಇವಾಗ ಇನ್ನು ಮುಂದೆ ಹತ್ಬೋದು. ಸೊ ನಿಮ್ಗೆ ಕಾಣಿಸಿರೋದು ಫುಲ್ ಕ್ಲೀನಾಗಿದೆ. ಸೊ ನೀವು ಅದೇ ಥರ ಈ ಕಡೆ ಬಂದರೆ ನಿಮಗೆ ಸೈಡ್ ಅಪ್ಪರು ಮತ್ತು ಸೈಡ್ ಲೋವರು. ಅಪ್ಪರಲ್ಲಿ ಕೂಡ ಸಪ್ರೇಟ್ ಲೈಟು ಮತ್ತು ಸಪ್ರೇಟ್ ಚಾರ್ಜಿಂಗ್ ಸಾಕೆಟು, ಕೆಳಗಡೆ ಸೈಡ್ ಲೋವರಲ್ಲಿ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿರಿ. ಕರ್ಟನ್ನು ಕೂಡ ಕೊಟ್ಟಿದ್ದಾರೆ. KSR ಬೆಂಗಳೂರು ಆದಮೇಲೆ ಕೆಂಗೇರಿ ಬರುತ್ತೆ. ಕೆಂಗೇರಿ ಆದಮೇಲೆ ರಾಮನಗರ. ಕೆಂಗೇರಿಗೆ ಬರುವ ಟೈಮ್ ಬಂದ್ಬಿಟ್ಟು 8:44 ಕೊಟ್ಟಿದ್ದಾರೆ. ಅಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಒಂಬತ್ತಾಗಿ 13 ನಿಮಿಷ ಆಗ್ಯದ. ಇವಾಗ ನಾವು ಕೆಂಗೇರಿ ರೈಲ್ವೆ ಸ್ಟೇಷನ್ನ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ಇಲ್ಲಿ 2 ನಿಮಿಷ ಹಾಲ್ಟ್ ನಂತರ 9:15 ಕೆಂಗೇರಿ ರೈಲ್ವೆ ಸ್ಟೇಷನಿಂದ ನಾವು ಹೊರಡ್ತಾ ಇರೋ ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ 16585 ಬಿಟ್ಟಿದೆ. ಸೊ ನೆಕ್ಸ್ಟ್ ಸ್ಟೇಷನ್ ಬರೋದು ರಾಮನಗರ. ರಾಮನಗರಕ್ಕೆ ಮುಟ್ಟುವ ಟೈಮ್ 9:10 ಕೊಟ್ಟಿದ್ದಾರೆ. 16535 ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ಮೈಸೂರಿಂದ ಪಂಡರ್ಪುರ್ಗೆ ಹೋಗುತ್ತೆ ನೋಡ್ರಿ. ಇದು ಟ್ರೈನ್ ಕೆಂಗೇರಿ ರೈಲ್ವೆ ಸ್ಟೇಷನಾಗ ಇವಾಗ ಬಂತು.
ಗುಡ್ ಮಾರ್ನಿಂಗ್, ಶುಭೋದಯ ವೀಕ್ಷಕರೇ. ಟೈಮ್ ಬಂದುಬಿಟ್ಟು 7:43 ಆಗ್ತಾಯಿದೆ. ಸೊ ಇವಾಗ ನಾವು ಕಬಕ ಪುತ್ತೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ ನೋಡ್ರಿ. ಇಲ್ಲಿಗೆ ಬರೋ ಟೈಮ್ ಬಂದುಬಿಟ್ಟು 6:53 ಕೊಟ್ಟಿದ್ದಾರೆ. ಒಂದು 50 ನಿಮಿಷ ಡಿಲೇ ಆಗಿ ರೀಚ್ ಆಗಿದ್ದೀವಿ. ಕಬಕ ಪುತ್ತೂರಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಸೊ ಇವಾಗ 7:46 ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದೇ ಮೇನ್ ಎಂಟ್ರಿನ್ ಎಕ್ಸಿಟ್ ಗೇಟ್ ನೋಡಿ. ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಬಂಟ್ವಾಳ ರೈಲ್ವೆ ಸ್ಟೇಷನ್. ಅಲ್ಲಿಗೆ ಮುಟ್ಟೋ ಟೈಮ್ ಬಂದುಬಿಟ್ಟು 7:30 ಕೊಟ್ಟಿದ್ದಾರೆ. ಅಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಸೊ ಇವಾಗ ನೇರಳಕಟ್ಟೆ ರೈಲ್ವೆ ಸ್ಟೇಷನ್ ನಾವು ಸ್ಕಿಪ್ ಮಾಡ್ತಾಯಿದ್ದೀವಿ. ಬಂಟ್ವಾಳ ರೈಲ್ವೆ ಸ್ಟೇಷನ್ ಆದ್ಮೇಲೆ ನೆಕ್ಸ್ಟ್ ಮಂಗಳೂರು ಜಂಕ್ಷನ್ ಬರುತ್ತೆ ನೋಡ್ರಿ. ಸೊ ಬಂಟ್ವಾಳ ರೈಲ್ವೆ ಸ್ಟೇಷನ್ಗಿಂತ ಮುಂಚೆನೇ ನೇತ್ರಾವತಿ ರಿವರ್ನ ಕ್ರಾಸ್ ಮಾಡ್ತೀವಿ. ಮಂಗಳೂರು ಜಂಕ್ಷನ್ ಆದಮೇಲೆ ಮಂಗಳೂರು ಸೆಂಟ್ರಲ್ ಹೋಗ್ತೀವಿ. ಅಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ. ತಿರ್ಗಾ ಮತ್ತೆ ಮಂಗಳೂರು ಜಂಕ್ಷನಿಂದ ಸೂರತ್ಕಲ್ ಕಡೆಗೆ ಹೋಗ್ತೀವಿ. 16585 SMVT ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ಪ್ರತಿದಿನ ಇದೆ ನೋಡ್ರಿ. SMVT ಬೆಂಗಳೂರಿಂದ 7:45 ಹೊರಡುತ್ತೆ. ಮತ್ತು KSR ಬೆಂಗಳೂರಿಂದ 8:25 ಹೊರಡೋ ಟೈಮ್ ಕೊಟ್ಟಿದ್ದಾರೆ. SMVT ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ಕೋಚ್ ಬಗ್ಗೆ ಹೇಳ್ಬೇಕಂದ್ರೆ 7 ಸ್ಲೀಪರ್ ಕ್ಲಾಸ್ ಕೊಟ್ಟಿದ್ದಾರೆ, 4 3 AC ಕೊಟ್ಟಿದ್ದಾರೆ, 2 ಸೆಕೆಂಡ್ AC ಕೊಟ್ಟಿದ್ದಾರೆ, 1 ಫಸ್ಟ್ AC ಕೊಟ್ಟಿದ್ದಾರೆ, ಮತ್ತು ಟೋಟಲ್ 4 ಜನರಲ್ ಕೋಚ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇದಕ್ಕೆ ಪ್ಯಾಂಟ್ರಿ ಕಾರ್ ಇಲ್ಲ. 8:50 ಆಗ್ತಿದೆ. ಇವಾಗ ನಾವು ಮಂಗಳೂರು ಜಂಕ್ಷನ್ನ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದುಬಿಟ್ಟು 8:13 ಕೊಟ್ಟಿದ್ದಾರೆ. ಇಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. 37 ನಿಮಿಷ ಡಿಲೇ ಆಗಿ ನಾವು ಮಂಗಳೂರು ಜಂಕ್ಷನ್ನ ರೀಚ್ ಆಗ್ತಿದ್ದೀವಿ. ನೆಕ್ಸ್ಟ್ ಸ್ಟೇಷನ್ ಬರೋದು ಮಂಗಳೂರು ಸೆಂಟ್ರಲ್. ಮಂಗಳೂರು ಸೆಂಟ್ರಲಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ. ಲೋಕೋ ರಿವರ್ಸಲ್ ಆದಮೇಲೆ ತಿರ್ಗಾ ನಾವು ಮಂಗಳೂರು ಜಂಕ್ಷನ್ ಮೇಲಿಂದನೇ ಹೋಗೋದು. ಬಟ್ ಮಂಗಳೂರು ಜಂಕ್ಷನ್ಗೆ ಸ್ಟಾಪ್ ಮಾಡಲ್ಲ. ಅದ ನಂತರ ಸೂರತ್ಕಲ್, ಮುಳ್ಕಿ, ಉಡುಪಿ, ಕುಂದಾಪುರ ಮಾರ್ಗವಾಗಿ ಮುರುಡೇಶ್ವರ ಕಡೆಗೆ ಹೋಗುತ್ತೆ ವೀಕ್ಷಕರೇ. ಇಲ್ಲೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಫೆಸಿಲಿಟಿ ಇದೆ ನೋಡಿ. 2 ನಿಮಿಷ ಹಾಲ್ಟ್ ನಂತರ SMVT ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ಮಂಗಳೂರು ಜಂಕ್ಷನ್ 3ನೇ ಪ್ಲ್ಯಾಟ್ಫಾರ್ಮಿಂದ ಹೊರಡ್ತಾ ಇದೆ ನೋಡ್ರಿ. ಅಲ್ಲಿ ಎದುರುಗಡೆ ಮೇನ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇದೆ, ಮೊದಲನೇ ಪ್ಲ್ಯಾಟ್ಫಾರ್ಮ್ ಕಡೆ. ಸೊ ಅಲ್ಲಿ ಮೇಲೆ ನಿಮ್ಗೆ ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಾರ್ಮೆಟ್ರಿ ಫೆಸಿಲಿಟಿ ಕೂಡ ಮಾಡಿದ್ದಾರೆ ಅನಿಸುತ್ತೆ ನೋಡ್ರಿ, ಸ್ಲೀಪ್ ಇನ್ ಡಿಲಕ್ಸ್ ಅಂತ. ನೋಡೋಣ, ಹೋಗುವಾಗ ಮೊದಲನೇ ಪ್ಲ್ಯಾಟ್ಫಾರ್ಮಿಂದನೇ ಹೋದರೆ ನಾನು ಝೂಮ್ ಮಾಡಿ ಇನ್ನೊಮ್ಮೆ ತೋರಿಸ್ತೀನಂತ. ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ನಾವು ರೀಚ್ ಆಗಿದ್ದೀವಿ ನೋಡ್ರಿ. ಈ ಕಡೆ ರೈಟ್ ಸೈಡಲ್ಲಿ ಯಾವುದಿದೆಪ್ಪ ಅಂದ್ರೆ ಕಾಚಿಗೂಡ ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ಇದೆ. ಸೊ ಅದು ರೇಕ್ ಶೇರಿಂಗ್ ಇದೆ ಮಧುರೈ ಜಂಕ್ಷನ್ಗೆ. ಸೊ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಮುರುಡೇಶ್ವರ ಕಾಚಿಗೂಡ ಮಧುರೈ ಜಂಕ್ಷನ್ ಅದು ಕೂಡ ಮುರುಡೇಶ್ವರ್ಗೆ ಹೋಗ್ತಾ ಇದೆ. 12789 ಕಾಚಿಗೂಡ ಮುರುಡೇಶ್ವರ ಟ್ರೈನ್ ಬಿಟ್ಟಿದೆ ನೋಡ್ರಿ. ಅದು ಮುರುಡೇಶ್ವರ್ಗೆ 2:05 ಮುಟ್ಟುವ ಟೈಮ್ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆನೇ ನಾವು ಹೋಗಿ ರೀಚ್ ಆಗ್ತೀವಿ. ನಾವು ಮುಟ್ಟುವ ಟೈಮ್ 12:55 ಕೊಟ್ಟಿದ್ದಾರೆ. ಮಂಗಳೂರು ಸೆಂಟ್ರಲಲ್ಲಿ ಬ್ರೇಕ್ಫಾಸ್ಟ್ ತೊಗೊಂಡೆ. 3 ಇಡ್ಲಿ 1 ವಡೆ, 60 ರೂಪಾಯಿ ಫುಡ್ ಟ್ರ್ಯಾಕ್ ಕಡೆಯಿಂದ ಸೇಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ಚಟ್ನಿ ಸಾಂಬಾರು ಕೂಡ ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. 10:45 ಆಗಿದೆ. ಇವಾಗ ನಾವು ಹೊರಡ್ತಾ ಇರೋದು 16585 SMVT ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ಮಂಗಳೂರು ಸೆಂಟ್ರಲಿಂದ ಬಿಟ್ಟಿದೆ ನೋಡ್ರಿ. ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಓಕೆ ಇತ್ತು. ಸೊ ಇವಾಗ ಮಂಗಳೂರು ಜಂಕ್ಷನ್ ಮೇಲಿಂದನೇ ಹೋಗ್ತೀವಿ. ಬಟ್ ಮಂಗಳೂರು ಜಂಕ್ಷನ್ ಮೇಲೆ ಸ್ಟಾಪ್ ಮಾಡಲ್ಲ. ಮಂಗಳೂರು ಜಂಕ್ಷನ್ ಆದಮೇಲೆ ಸೂರತ್ಕಲ್, ಮುಳ್ಕಿ, ಉಡುಪಿ, ಬರ್ಕೂರು, ಕುಂದಾಪುರ, ಮುಕಾಂಬಿಕಾ ರೋಡ್, ಭಟ್ಕಳ ಮಾರ್ಗವಾಗಿ ಮುರುಡೇಶ್ವರ ರೀಚ್ ಆಗ್ತೀವಿ ವೀಕ್ಷಕರ. ಎದುರುಗಡೆ ಟ್ರೈನ್ ಬರ್ತದೆ ನೋಡ್ರಿ 17377 ವಿಜಯಪುರದಿಂದ ಮಂಗಳೂರು ಸೆಂಟ್ರಲ್ವರೆಗೆ. ರೇಕ್ ಟೈಪ್ ಬಂದುಬಿಟ್ಟು ಐಸೇಫ್ ಇದೆ. ಆ ವ್ಲಾಗ್ ಇನ್ನೂ ಮಾಡಿಲ್ಲ. ಆ ವ್ಲಾಗ್ ಮಾಡ್ಬೇಕಂತ ಇದ್ದೀನಿ. ಯಾರ್ಯಾರು ಮಾಡಂತೀರ ಎಸ್ ಅಂತ ಕಮೆಂಟ್ ಮಾಡಿ. SMVT ಬೆಂಗಳೂರಿಂದ ಮುರುಡೇಶ್ವರವರೆಗೆ ನೀವೇನಾದರೂ ಈ ಟ್ರೈನ್ಗೆ ಟ್ರಾವೆಲ್ ಮಾಡ್ತಾಯಿದ್ರೆ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಲೀಪರ್ ಕ್ಲಾಸ್ಗೆ 420 ರೂಪಾಯಿ ಇದೆ, 3 AC ಗೆ 1105 ರೂಪಾಯಿ ಇದೆ, 2 AC ಗೆ 1565 ರೂಪಾಯಿ ಇದೆ, ಫಸ್ಟ್ AC ಗೆ 2600 ರೂಪಾಯಿ ಇದೆ.
ಲೋಕೋ ರಿವರ್ಸಲ್ ಆದ್ಮ್ಯಾಗ ಮಂಗಳೂರು ಜಂಕ್ಷನ್ ಮೇಲಿಂದನೇ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ ನೋಡ್ರಿ, ಪಿಕಪ್ ತೊಗೊತಾ ಇದೆ. ಸೊ ಅದೇ ಪ್ರಕಾರ ನಿಮಗೆ ರಿಟೈರಿಂಗ್ ರೂಮ್ ಕೂಡ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸ್ಪೀಡ್ ತೊಗೊತಾ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಜನರಲ್ ವೇಟಿಂಗ್ ಹಾಲ್ ಇದೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಮೇಲೇ ಇದೆ ನೋಡ್ರಿ ರಿಟೈರಿಂಗ್ ರೂಮ್, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಮೇನ್ ಗೇಟ್ ಎಂಟ್ರಿ ಆ್ಯಂಡ್ ಎಕ್ಸಿಟ್. ಇವಾಗ ಮೊದಲನೇ ಪ್ಲ್ಯಾಟ್ಫಾರ್ಮ್ನಿಂದ ಮಂಗಳೂರು ಜಂಕ್ಷನಿಂದ ನಾವು ಸ್ಕಿಪ್ ಮಾಡ್ತಾಯಿದ್ದೀವಿ ನೋಡಿ. ಗುರುಪುರ ನದಿ ಮ್ಯಾಗಿನ ಹೊಂಟಿವಿ ನೋಡ್ರಿ, ಎಷ್ಟು ಮಸ್ತ್ ಕಾಣತ್ತದ ಕೆಳಗೆ ನೋಡ್ರಿ. ವಾವ್, ಇಲ್ಲಿ ಕ್ರಾಸಿಂಗ್ ಇದೆ ನೋಡ್ರಿ, ಎರ್ನಾಕುಲಂ ಜಂಕ್ಷನ್ ಡುರಂಟೋ ಎಕ್ಸ್ಪ್ರೆಸ್ ಟ್ರೈನ್ 12223. ಹನ್ನೊಂದಾಗಿ 4 ನಿಮಿಷಕ್ಕೆ ಸೂರತ್ಕಲ್ ರೈಲ್ವೆ ಸ್ಟೇಷನ್ ನಾವು ಎಂಟ್ರಿ ಆಗ್ತಿದ್ದೇವೆ ನೋಡ್ರಿ. ಇಲ್ಲಿಗೆ ಬರುವ ಟೈಮ್ ಬಂದುಬಿಟ್ಟು 9:48 ಕೊಟ್ಟಾರ. ಇಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ನೋಡ್ರಿ. ಒಂದು ತಾಸು 15 ನಿಮಿಷ ಡಿಲೇ ಮ್ಯಾಗ ನಾವು ಸೂರತ್ಕಲ್ ರೈಲ್ವೆ ಸ್ಟೇಷನ್ ರೀಚ್ ಆಗಿವಿ ನೋಡ್ರಿ. ಇನ್ನೂ 193 ಕಿಲೋಮೀಟ್ರ್ ಅದ. 12:55 ಮುಟ್ಟೋ ಟೈಮ್ ಕೊಟ್ಟಾರ. ನೋಡೋಣ ಆನ್ ಟೈಮ್ ಹೋಗ್ತೀವ ಲೇಟ್ ಆಗ್ತದಂತ. ಈ ಸ್ಪೀಡ್ ನೋಡಿದ್ರೆ ಅವ್ನು ಟೈಮ್ ಹೋಗ್ಬೋದು ಅನ್ನೋ ಅನಿಸ್ತಾ ಇದೆ. ಇವಾಗ ಮುಲ್ಕಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ನೋಡ್ರಿ. ಟೈಮ್ ಬಂದುಬಿಟ್ಟು 11:15 ಆಗ್ತಾಯಿದೆ. ಹನ್ನೆರಡಾಗಿ 8 ನಿಮಿಷ ಆಗ್ತಾಯಿದೆ. ಇವಾಗ ಉಡುಪಿ ರೈಲ್ವೆ ಸ್ಟೇಷನ್ ನಾವು ರೀಚ್ ಆಗ್ತಿದ್ದೀವಿ. ಇಲ್ಲಿಗೆ ಬರುವ ಟೈಮ್ ಬಂದುಬಿಟ್ಟು 10:40 ಕೊಟ್ಟಿದ್ದಾರೆ. ಇಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ವೀಕ್ಷಕರ. ಉಡುಪಿ ಆದಮೇಲೆ ಬರ್ಕೂರು ಸ್ಕಿಪ್ ಮಾಡಿದೆ ವೀಕ್ಷಕರೇ. ಸೊ ಬರ್ಕೂರು ಆದಮೇಲೆ ಇವಾಗ ಕುಂದಾಪುರ ರೈಲ್ವೆ ಸ್ಟೇಷನ್ ನಾವು ಎಂಟ್ರ್ ಆಗ್ತಿದ್ದೀವಿ. ಇಲ್ಲಿಗೆ ಬರುವ ಟೈಮ್ ಬಂದುಬಿಟ್ಟು 11:14 ಕೊಟ್ಟಿದ್ದಾರೆ. ಇಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಇವಾಗ ಟೈಮ್ ಬಂದುಬಿಟ್ಟು 12:54 ಆಗ್ತಿದೆ. ಕುಂದಾಪುರ ಆದಮೇಲೆ ಮೂಕಾಂಬಿಕಾ ರೋಡ್ ಆದಮೇಲೆ ಭಟ್ಕಳ ಆದಮೇಲೆ ಮುರುಡೇಶ್ವರ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ.
1 50 ನಿಮಿಷ ಆಗಿದೆ ವೀಕ್ಷಕರೇ. ಇವಾಗ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ನಾವು ಹತ್ರ ಬರ್ತಾ ಇದ್ದೀವಿ. ಝೂಮ್ ಮಾಡ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಟೆಂಪಲ್ ಕಾಣಿಸ್ತಾ ಇದೆ ನೋಡ್ರಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಮತ್ತು ಇಲ್ಲಿಂದ ರಿಟರ್ನ್ ಮುರುಡೇಶ್ವರಿಂದ SMVTಗೆ 2:10 ಗಂಟೆಗೇ ಇದೆ ರಿಟರ್ನ್ ಟ್ರೈನು. RNS ಹಾಸ್ಪಿಟಲ್ ಮುರುಡೇಶ್ವರ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಮೇನ್ ರೋಡ್ ಇದೆ ನೋಡ್ರಿ. ಜಸ್ಟ್ ರೈಲ್ವೆ ಸ್ಟೇಷನಿಂದ ಹೊರಗಡೆ ಒಂದು 100 ಮೀಟರ್ಸ್ ಬಂದರೆ ಮೇನ್ ರೋಡ್ ಸಿಗುತ್ತೆ. ಸೊ 2:10 ನಿಮಿಷಕ್ಕೆ ಇಲ್ಲಿಂದ ರಿಟರ್ನ್ ಟ್ರೈನ್ ಇದೆ ನೋಡಿ. ಇಲ್ಲಿಂದ ಟೆಂಪಲ್ ಹೋಗೋ ಆರ್ಚ್ ಕಾಣಿಸ್ತಾ ಇದೆ ನೋಡ್ರಿ. ಫೈನಲಿ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ನಾವು ಎಂಟರ್ ಆದ್ವಿ. ಟೈಮ್ ಬಂದುಬಿಟ್ಟು 1:54 ನಿಮಿಷ ಆಗಿದೆ. ಇಲ್ಲಿಂದ ರಿಟರ್ನ್ 15 ಇಲ್ಲ 16 ನಿಮಿಷನಾಗ ಮತ್ತೆ ರಿಟರ್ನ್ SMVT ಬೆಂಗಳೂರಿಗೆ 2:10 ನಿಮಿಷಕ್ಕೆ ಟ್ರೈನ್ ಇದೆ ನೋಡ್ರಿ. ಇದೇ ಟ್ರೈನ್. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಇನ್ನೊಂದು ಹೊಸ ವ್ಲಾಗಲ್ಲಿ ವೀಕ್ಷಕರೇ.